ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ವಿಸಿಟ್ ಮಾಡಿದಂತಹ ಪ್ಲೇಸ್ನ ಹೆಸರು ಶಿವಗಂಗೆ. ಶಿವಗಂಗೆಯನ್ನು ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರೆ. ಇಟ್ಸ್ ಅ ಮೌಂಟೇನ್. 1368 ಮೀಟರ್ ಎತ್ತರವಿರುವಂತಹ ಮೌಂಟೇನ್. ಎಲ್ಲ ಸ್ಟೆಪ್ಸ್ ಹತ್ತಿ ಸಾಕಾದ ನಂತರ ದ ಪೀಕ್ ಆಫ್ ದ ಮೌಂಟೇನ್ ಯು ವಿಲ್ ಫೀಲ್ ಲೈಕ್ ಆಲ್ ದಿಸ್ ಇಷ್ಟು ಕಷ್ಟಪಟ್ಟು ಹತ್ತಿದ್ದೆಲ್ಲ ವರ್ತ್ ಇಟ್ ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. And the blissful feeling once you reach the peak of the mountain, I cannot explain. You should experience it ಅಂತ ಹೇಳ್ತಾರಲ್ಲ, ಯು ಕೆನಾಟ್ ಪದಗಳಲ್ಲೇ ವರ್ಣಿಸ್ಲಿಕ್ಕಾಗಲ್ಲ, ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್. ನೋಡಿ ಅಲ್ಲಿ ಆ ರೀತಿ ಕಲ್ಲೆಲ್ಲ ಜೋಡಿಸಿ ಇಟ್ಟಿದ್ದಾರೆ, ಕಾಣ್ತಾ ಇದ್ದಲ್ಲಿ. ಬಟ್ ಅದೆಂಥ ರೀಸನಿಕ್ಕು, ಕೆಲವು ಬೀಚ್ ಸೈಡ್ಲೆಲ್ಲ ಆ ರೀತಿ ಮಾಡ್ತಾರೆ. ನೆನಪಿಗಿಂತ ಕಲ್ಲನ್ನೆಲ್ಲ ನೀಟಾಗಿ ಪೋಣಿಸಿ ಇಟ್ಟಿದ್ರು. ಐ ಹ್ಯಾವ್ ಸೀನ್ ಇನ್ ಬೀಚಸ್ ಪಕ್ಕ ಆ ರೀತಿ ಮಾಡ್ತಾರೆ. ಹಾಗೇನೆ ಕಲ್ಲನ್ನೆಲ್ಲ ಚಂದಕ್ಕೆ ಪೋಣಿಸಿ ಇಟ್ಟಿದ್ದಾರೆ. ಐ ಡೋಂಟ್ ನೋ ದ ರೀಸನ್, ಬಟ್ ಇಟ್ ಈಸ್ ಕೈಂಡ್ ಆಫ್ ಬ್ಯೂಟಿಫುಲ್. Hi guys, how you doing? ಹತ್ತಬೇಕಾದ್ರೆ ಅಲ್ಲಲ್ಲಿ ಬೇಕಾದಷ್ಟು ಶಾಪ್ಸು ಇದೆ. ಸೊ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಸುಸ್ತಾಗಿಬಿಡ್ತು ಅಂತ ಹೇಳಿ ನಾವು ಒಂದು 5 ಮಿನಿಟ್ಸ್ ಕೂತ್ಕೊಂಡಿದ್ವಿ, ಫ್ರೂಟ್ಸ್ ಏನಾದರೂ ತಿನ್ನೋಣ ಅಂತ. ಸ್ವಲ್ಪ ಹತ್ತಬೇಕಾದ್ರೆ ನಿಮಗೆ ಇನ್ನೊಂದು ಟೆಂಪಲ್ ಸಿಗತ್ತೆ. ನಂತರ ಮತ್ತೆ ಯು ಶುಡ್ ಕ್ಲೈಂಬ್ ಅ ಬಿಟ್. ಆ್ಯಂಡ್ ಶಿವಗಂಗೆದು ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಪೂಜೆ ಆಗ್ತಾಯಿತ್ತು. ನಂತರ ಇರೋದೇ ದಿಸ್ ಇಸ್ ದ ಪೀಕ್, ಯು ನೀಡ್ ಟು ಗೋ ದೇರ್ ಅಂತ ಹೇಳಿದ್ರೆ ಇಷ್ಟೆಲ್ಲ ಸ್ಟೆಪ್ಸ್ ಹತ್ತಬೇಕು ಮತ್ತೆ. ಸೊ ಯಾ, ದಿಸ್ ಈಸ್ ದ ಡೆಸ್ಟಿನೇಷನ್, ದಿಸ್ ಈಸ್ ದ ಪೀಕ್ ಆಫ್ ದ ಮೌಂಟೇನ್. ವಾವ್, ಸಿ, ಎಲ್ಲ ಕ್ಲೌಡ್ಸ್ ಥರನೇ ಕಾಣುತ್ತೆ, ಎಲ್ಲ ಫಾಗಲ್ಲಿ ಮುಚ್ಚಿಬಿಟ್ಟಿದೆ. ವಾವ್, ಇಟ್ಸ್ ಸೋ 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 ಬ್ಯೂಟಿಫುಲ್ ಪ್ಲೇಸ್. ಎಷ್ಟು ಗಾಳಿ ಬರ್ತಿದೆ ಅಂತಂದರೆ ಐ ವಾಸ್ ಲಿಟ್ರಲಿ ಶಿವರಿಂಗ್ ಆ್ಯಕ್ಚುಲಿ. ಬಟ್ ಈ ಶಿವರಿಂಗಿಗೆಲ್ಲ ಒಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ ಬಿಸಿಯಾದಂಥ ಬಜ್ಜಿ ಆ್ಯಂಡ್ ಚರ್ಮುರಿ. ಇಲ್ಲಿ ಏನೇ ಕೊಟ್ಟರು ರುಚಿಯಾಗತ್ತೆ ತಿನ್ನಲಿಕ್ಕೆ, ಬಿಕಾಸ್ ಒಂದು ನೀವು ಸುಸ್ತಾಗಿರ್ತೀರ. ನೆಕ್ಸ್ಟ್ ಏನಂತಂದರೆ ಚಳಿಗೆ ಬಿಸಿಯಾಗಿ ಎಣ್ಣೆಯಲ್ಲಿ ಹುರಿದಿದ ಐಟಮ್ಸ್ ತಿನ್ನೋದು ಅಂತಂದರೆ ಇಟ್ ಟೇಸ್ಟ್ ಈವನ್ ಮೋರ್ ಬೆಟರ್. ಮನೆಯಲ್ಲಿ ತಿನ್ನೋದು ಈ ರೀತಿ ಮೌಂಟೇನೆಲ್ಲ ಕ್ಲೈಂಬ್ ಮಾಡಿ ಅಲ್ಲಿ ತಿನ್ನೋದು, ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಲುಕ್ ಎಟ್ ದ ಫ್ಯಾಮಿಲಿನೇ ಒಟ್ಟಿಗೆ ಚಳಿಗೆ ಹೇಗೆ ಕೂತಿದೆ ನೋಡಿ. ಇವರ ಫೋಟೋ ತೆಗಿಲಿಕ್ಕೆ ನಾವೆಲ್ಲ ಸುತ್ತ ನಿಂತಿದ್ವಿ. ಬಜ್ಜಿ ಮಾಡ್ತಾ ಇದ್ದಾರೆ, ನಾವು ತಿಂತಾ ಇದ್ದೇವೆ, ಬಿಕಾಸ್ ಅಷ್ಟು ಚಳಿ ಇದೆ ಗೈಸ್. ಫುಲ್ ಫಾಗ್, ಸಿಕ್ಕಾಪಟ್ಟೆ ಗಾಳಿನೂ ಬರ್ತಾ ಇದೆ. ಮೈ ಗಾಡ್, ವಿ ಆರ್ ಲವಿಂಗ್ ಇಟ್. ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಇಟ್ ವರ್ತ್ ದ ಸ್ಟ್ರಗಲ್ ಅಂತ ಅನ್ನಿಸ್ತಲ್ವಾ? ಅಷ್ಟು ಕಷ್ಟಪಟ್ಟು ವಾಕ್ ಮಾಡಿದ್ದು ಸೂಪರ್ ಆಗಿದೆ, ವರ್ತ್ ಇಟ್. ಆರ್ ಎಂಜಾಯಿಂಗ್ ಇಟ್. ಹೌ ಇಸ್ ಇಟ್ ಅಂಜಲಿ, ಹೇಳು. ಫ್ಯಾಂಟಾಸ್ಟಿಕ್. ಸಿ, ಇಲ್ಲಿ ಫುಲ್ ಬ್ಯಾಕ್ ಫುಲ್ ಬೆಟ್ಟ ಇದೆ, ಬಟ್ ಫಾಗ್ ಫುಲ್ಲಾಗಿ ಸ್ಪ್ರೆಡ್ ಆಗಿರೋದ್ರಿಂದ ಮಾಡ್ತಿಲ್ಲ. ಟೈಮ್ 10:30 ಆಯಿತು ಕೂಡ ಫುಲ್ ಫಾಗ್ ಇದೆ ಇಲ್ಲಿ. 10:30 ಹೇಳ್ಬೇಕಷ್ಟೆ. ಬಟ್ ಸಖತ್ತಾಗಿದೆ ವ್ಯೂ ಮಾತ್ರ. ಇಟ್ಸ್ ಟು ಗುಡ್ ಗೈಸ್. ತುಂಬ ಕೇರ್ಫುಲ್ ಆಗಿರ್ಬೇಕು ಮತ್ತೆ, ಯಾಕಂದರೆ ಇಲ್ಲಿ ಫುಲ್ ಮಂಗಗಳಿವೆ. ನಮ್ಮ ಐಟಮ್ಸ್ ಎಲ್ಲ ತಗೊಂಡು ಹೋಗುತ್ತೆ. ಸೊ ಕೇರ್ಫುಲ್. ಅಂಜಲಿ ಫ್ಯಾಮಿಲಿ ಅವರು ತುಂಬ ಜನ ಇದ್ದಾರೆ. ನನ್ನ ಫ್ಯಾಮಿಲಿ ಅಂತ ಹೇಳಿದ್ರೆ ನಿಂದು ಫ್ಯಾಮಿಲಿನೇ. ಒಪ್ಪಿದ್ದು, ಐ ಆಮ್ ಸಾರಿ. ಬಾ ಹೋಗುವ. ನಮ್ಮ ಪಕ್ಕನೇ ಬಂದು ಯಾರು ಕೂತಿದ್ದಾರೆ ನೋಡಿ. He's Tom. His name is Tom. We named it as Tom.
ವಾಪಸ್ ಬರಬೇಕಾದ್ರೆ ನನ್ನ ತಂಗಿ ಹತ್ರ ನಾನು ಹೇಳ್ತಿದ್ದದಿಷ್ಟೇ, ಇದು ನಾನೇ ಹತ್ತಿದ್ದು ಅಂತ. ಬಿಕಾಸ್ ಎಷ್ಟು ಹತ್ತಿದ್ದೀನಿ ಅಂತಂದರೆ ಐ ವಾಸ್ ಸ್ಟಿಲ್ ಇನ್ ಡ್ರೀಮ್ ಅಂತ ಅನ್ನಿಸ್ತು ನನಗೆ. ಇದೆಲ್ಲ ಕನಸ ಅಂತ, ಡ್ರೀಮ್ ಪ್ಲೇಸ್ ಥರನೇ ಇದೆ. ಅಷ್ಟೆಲ್ಲ ಹತ್ತೋದಕ್ಕೆ ಹೇಗೆ ಸಾಧ್ಯ ಅಂತ. ಬಿಕಾಸ್ ಐ ಆಮ್ ನಾಟ್ ಅ ಟ್ರೆಕ್ಕರ್, ನಾನು ಟ್ರೆಕ್ಕಿಂಗ್ ಮಾಡೋವಂಥ ಪರ್ಸನೇ ಅಲ್ಲ. ಬಟ್ ಐ ಡೋಂಟ್ ನೋ ಹೇಗೆ ವಾಕ್ ಮಾಡಿದೆ ಅಂತ. I don't know, but it is totally worth it. ಕೆಳಗೆ ಇಳಿತಾ ಬಂದ್ವಿ. I was trying to capture the mountain behind me, but full fog ಇರೋದ್ರಿಂದ ಫುಲ್ ವೈಟ್ ಕಾಣ್ತಾ ಇದೆ. And it's okay. And ಇಲ್ಲಿಗೆ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಶಿವಗಂಗೆನ ವಿಸಿಟ್ ಮಾಡಿ.